ಇದನ್ನ ನ್ಯಾಯ ಬೇಕು, ನ್ಯಾಯ ಬೇಕು. ವಿನಯ್ ಸೋಮಣ್ಣ ಸಾವಿಗೆ ನ್ಯಾಯ ಕೊಡಿ, ನ್ಯಾಯ ಕೊಡಿ. ವಿನಯ್ ಸೋಮಣ್ಣ ಸಾವಿಗೆ, ವಿನಯ್ ಸೋಮಣ್ಣ ಸಾವಿಗೆ. ಬಂಧುಗಳೇ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಒಂದ್ ರೀತಿ ಯಮದೂತರ ತರ, ರಾಕ್ಷಸರ ತರ ಇಡೀ ಕರ್ನಾಟಕದಲ್ಲಿ ಹಿಂದೂಗಳ ಕಗ್ಗೊಲೆಯನ್ನ ನಾವು ಮಾಡ್ತಾ ಇದ್ದಾರೆ. ಹಿಂದೆನೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಇದೇ ಟಿಪ್ಪು ಜಯಂತಿ ಮಾಡಬೇಕಾದ್ರೆ ಇಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರ ಹತ್ಯೆ ಆಯಿತು. ಸಿದ್ದರಾಮಯ್ಯ ಮತ್ತು ಇವತ್ತು ಎಲೆಕ್ಟ್ ಆಗಿರ್ತಕ್ಕಂಥ ಈ ಶಾಸಕರು ಇವರು ಹಿಂದೂಗಳನ್ನ ಒಡೆದು, ಹಿಂದೂಗಳನ್ನ ಭಾಗ ಮಾಡಿ ಅವರ ಬೇಳೆಯನ್ನ ಬೇಯಿಸ್ಕೊಳ್ಳಕ್ಕೆ ಹೊರಟಿದ್ದಾರೆ. ಇದರ ಬಗ್ಗೆ ಎಲ್ಲ ನಮ್ಮ ಕಾರ್ಯಕರ್ತರು, ಇಲ್ಲಿನ ಜನ ಎಚ್ಚರವಾಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಎಷ್ಟು ಮುಸ್ಲಿಮರ ಪರ ಇದ್ದಾರೆ ಅಂತ ಹೇಳಿದ್ರೆ, ಇನ್ಮೇಲೆ ಕೊಡಗಲ್ಲಿ, ಕೂರ್ಗಲ್ಲಿ ಹಿಂದೂ ಜನ ಏನಿದ್ದಾರೆ ಅವರಿಗೆ ಕಾಂಟ್ರಾಕ್ಟ್ ಇಲ್ಲ. ಇನ್ಮೇಲೆ ಅವರಿಗೆ ಕಾಂಟ್ರಾಕ್ಟ್ ಇಲ್ಲ, ರೋಡ್ ಹಾಕಂಗಿಲ್ಲ, ಆಸ್ಪತ್ರೆ ಕಟ್ಟಂಗಿಲ್ಲ, ಪಾರ್ಕ್ ಮೇಂಟೆನೆನ್ಸ್ ಮಾಡಂಗಿಲ್ಲ. ಎಲ್ಲ ಇನ್ಮೇಲೆ ಅವರಿಗೆ ಕೊಟ್ಬಿಡ್ತಾರೆ. ಯಾರಿಗೆ? ಟೋಪಿಗಳಿಗೆ. ಟೋಪಿ ಗಿರಾಕಿಗಳು ಇನ್ಮೇಲೆ ಕೊಡಗಲ್ಲಿ ಕಾಂಟ್ರಾಕ್ಟ್ ಶುರು ಮಾಡ್ತಾರೆ. ಇನ್ಮೇಲೆ ಈಗಾಗಲೇ ಮಂಗಳೂರಲ್ಲಿ 50% ಜಾಸ್ತಿ ಆ ಟೋಪಿ ಜನ ಇದ್ದಾರೆ. ಅಂದ್ರೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ? ಒಂದು ಪಾಕಿಸ್ತಾನ ಆಲ್ರೆಡಿ ನಾವು ಕೊಟ್ಬಿಟ್ಟಿದ್ದೀರಿ. ಕೊಟ್ಟಿದ್ದೀರಾ? ಇಲ್ಲ ಕೊಟ್ಟಿದ್ದೀರಾ? ಒಂದು ಪಾಕಿಸ್ತಾನ ಕೊಟ್ಬಿಟ್ಟಿದ್ದೀರಿ. ಈ ಸಿದ್ದರಾಮಯ್ಯ ಇದ್ರೆ ಕರ್ನಾಟಕದಲ್ಲೂ ಕೂಡ ಮಿನಿ ಪಾಕಿಸ್ತಾನಗಳನ್ನ ಕ್ರಿಯೇಟ್ ಮಾಡ್ತಾರೆ. ಮುಂದೆ ನಾವು ಕಾಶ್ಮೀರವನ್ನ ನೋಡಿದ್ರಿ. 10 ವರ್ಷದಿಂದ ದಿನ ಕಲ್ತೂರಾಟ, ಕೊಲೆ, ಫೈರಿಂಗು, ಬಾಂಬ್ ಬ್ಲಾಸ್ಟ್, ಹಿಂದೂಗಳ ಸಾವು. ಮುಂದೆ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಕೊಡಗಲ್ಲೂ ಕೂಡ ಆ ಕಾಶ್ಮೀರವನ್ನ ನೋಡ್ತಾ ಇದ್ದೀರಿ. ನರೇಂದ್ರ ಮೋದಿ ಬಂದ ಮೇಲೆ ಇವತ್ತು ಕಾಶ್ಮೀರ ಸೈಲೆಂಟ್ ಆಗಿದೆ. ಮೊದಲೇ ವೈಲೆಂಟ್ ಆಗಿತ್ತು, ಈಗ ಸೈಲೆಂಟ್ ಆಗಿದೆ. ಮೋದಿ ಆಡಳಿತ, ಮೋದಿಯ ಖಡಕ್ ಆಡಳಿತ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಅವರ ಆಡಳಿತದಲ್ಲಿ ಇದು ಮತ್ತೊಂದು ಹಳೆಯ ಕಾಶ್ಮೀರ ಆಗಕ್ಕೆ ಹೊರಟಿದೆ. ಒಂದು ನೋಡಿ, ಈ ಕಡೆ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್, ಈ ಕಡೆ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್, 2 ರೆಸ್ಟೋರೆಂಟ್ ಮಧ್ಯೆ ನಾವು ನಿಂತಿದ್ದೀವಿ. ಬೆಂಗಳೂರಲ್ಲಿ ನೀವು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ನಿಮ್ಮ ಮನೆ ಹೆಣ್ಮಕ್ಳ ಜೊತೆ ಹೋದ್ರೆ ದಾರಿಯಲ್ಲೇ ಬಂದು ಕಿಸ್ ಕೊಟ್ಬಿಟ್ಟು ಹೊರಟೋತಾರೆ. ದಾರಿಯಲ್ಲೇ ಏನಂತೀರಾ ನೀವು? ಹಂಗೇನ ಕೊಟ್ರೆ ನೀವು ಏನಂತೀರಾ? ಇಟ್ಕೊಂಡು ಹೊಡಿತೀರ ತಾನೆ? ಕಲ್ಲಲ್ಲಿ ಹೊಡಿತೀರಾ, ಕಾಲಲ್ಲಿರೋ ತಗೊಂಡು ಹೊಡಿತೀರಾ. ನಮ್ಮ ಹೋಮ್ ಮಿನಿಸ್ಟರ್ ಏನಂದ್ರು ಗೊತ್ತಾ? ಪರಮೇಶ್ವರು, ಇದೆಲ್ಲ ಕಾಮನ್ ರೀ, 1 ಕೋಟಿ ಜನ ಇದ್ದಾರೆ ಬೆಂಗಳೂರಲ್ಲಿ, ಇದೆಲ್ಲ ಕಾಮನ್ ಅಂತ ಹೇಳಿದ್ರು. ಇಂಥ ಸರ್ಕಾರ ಇದು. ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲ ಈ ಸರ್ಕಾರಕ್ಕೆ. ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ ಇವತ್ತು ಹಿಂದೂ ಕಾರ್ಯಕರ್ತರ ಏನು ಕೊಲೆಗಳಾಗ್ತಾ ಇದೆ, ಅದು ಒಂದಲ್ಲ ಒಂದು. ನೀವು ನೋಡಿ, ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ. ಪ್ರಶಾಂತ್ ಪೂಜಾರಿ ಮೂಡುಬಿದ್ರೆ ಯಾಕೆ ಕೊಲೆ ಮಾಡಿದ್ರು? ಗೋ ರಕ್ಷಣೆ ಮಾಡಕ್ ಹೋಗಿದ್ಕೆ, ಗೋಗಳ ರಕ್ಷಣೆ ಮಾಡಕ್ ಹೋಗಿದ್ಕೆ ಪ್ರಶಾಂತ್ ಪೂಜಾರಿ ಕೊಲೆ ಆಯಿತು. ಕುಟ್ಟಪ್ಪ ಮಡಿಕೇರಿ ಟಿಪ್ಪು ಜಯಂತಿ ಆಚರಣೆ ಮಾಡಿದ ಈ ಮತೀಯವಾದಿ ಸಿದ್ದರಾಮಯ್ಯ ಟೋಪಿ ಹಾಕೊಂಡು, ಅದಕ್ಕೆ ಕುಟ್ಟಪ್ಪ ಮಡಿಕೇರಿಯಲ್ಲಿ ಬಲಿ. RSS ರಾಜು ಮೈಸೂರು ಕೊಲೆ PFI ಕಾರ್ಯಕರ್ತರಿಂದ. ರಾಜೇಶ್ ಕೊಟ್ಟಾನ್ ಉಳ್ಳಾಳ PFI ಕಾರ್ಯಕರ್ತರಿಂದ. ಚರಣ್ ಪೂಜಾರಿ ಮಂಗಳೂರು PFI ಕಾರ್ಯಕರ್ತರಿಂದ.
ಚರಣ್ ಪೂಜಾರಿ ಮಂಗಳೂರು ಪಿಎಫ್ಐ ಕಾರ್ಯಕರ್ತರಿಂದ, ವಿಶ್ವನಾಥ್ ಶಿವಮೊಗ್ಗ ಪಿಎಫ್ಐ ಕಾರ್ಯಕರ್ತರಿಂದ, ರುದ್ರೇಶ್ ಶಿವಾಜಿನಗರ ಬೆಂಗಳೂರಲ್ಲಿ ದೊಡ್ಡ ಕೋಲಾಹಲನೇ ಆಯ್ತು. ಇಡೀ ಬೆಂಗಳೂರು ನಡುಗೋಯ್ತು. ಅದು ಕೊಂದಿದ್ದು ಪಿಎಫ್ಐ ಕಾರ್ಯಕರ್ತರಿಂದ. ಶರತ್ ಕುಮಾರ್ ಬಂಟ್ವಾಳ ಪಿಎಫ್ಐ ಕಾರ್ಯಕರ್ತರಿಂದ, ಸಂತೋಷ್ ಪಿಎಫ್ಐ ಕಾರ್ಯಕರ್ತರಿಂದ. ಅಂದ್ರೆ ಈ ರೀತಿ ಇನ್ನೂ ನೂರಾರು ಇತರ ನೂರಾರು ಕಾರ್ಯಕರ್ತರನ್ನ ಕೊಲೆಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಅಂದ್ರೆ ಪರೇರ್ ಮೆಸ್ತಾ, ದೀಪಕ್ ರಾವ್, ಇವತ್ತು ಇವೆಲ್ಲ ಘಟನೆಗಳು ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ವಿನಯ್ ಸಾವಿಗೆ ನಾವೆಲ್ಲ ಇಲ್ಲಿ ಸಾಕ್ಷಿಯಾಗಿದ್ದೀವಿ. ರಾತ್ರೋರಾತ್ರಿ ಅವರ ಬಾಡಿಯನ್ನ ಎತ್ಕೊಂಡ್ಬಂದ್ರು. ಬಿಜೆಪಿಯವರು ಜನನೇ ಸೇರಿಲ್ಲ ಅಂದ್ರು. ಕಳ್ಳರ ರೀತಿ ಪೊಲೀಸರ ಸರ್ಪಗಾವು ತಗೊಂಡು ರಾತ್ರೋರಾತ್ರಿ ಎತ್ಕೊಂಡ್ಬಂದ್ರಿ, ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಸಾವಿಗೆ ನ್ಯಾಯ ಕೊಡಬೇಕು, ಆ ಇಬ್ಬರು ಶಾಸಕರನ್ನ ಬಂಧಿಸಬೇಕು, ನ್ಯಾಯ ಕೊಡಬೇಕು ಅನ್ನೋ ಒಂದು ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಯಾರು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ, ಇದು ಬಹಳ ದಿನ ನಡೆಯಲ್ಲ. ನಮ್ಮ ಪೊಲೀಸರನ್ನು ಕೂಡ ಕೇಸ್ಗಳನ್ನ ಮುಚ್ಚಾಕಕ್ಕೆ ಹೋಗ್ತಾ ಇದ್ದಾರೆ. ಎಫ್ಐಆರ್ ಮಾಡಲಿಲ್ಲ, 4 ಜನದು ಹೆಸರಿದೆ, ಒಬ್ಬರ ಮೇಲೆ ಮಾತ್ರ ಎಫ್ಐಆರ್, ಉಳಿದು 3 ಜನದ ಎಫ್ಐಆರ್ ಇಲ್ಲ. ಅಂದ್ರೆ ಪೊಲೀಸ್ ಸ್ಟೇಷನ್ಗಳೆಲ್ಲನೂ ಕೂಡ ಈಗ ಕಾಂಗ್ರೆಸ್ಸಿನ ಆಫೀಸ್ ಬೋರ್ಡ್ ಹಾಕೊಂಡ ಕಾಣ್ತಾ ಇದೆ. ನೋಡಿ, ಪಾರ್ಟಿಗಳು ಬರ್ತೈತೆ ಹೋಗ್ತೈತೆ, ಪೊಲೀಸ್ ಸ್ಟೇಷನ್ ಹಂಗೆ ಇರ್ತದೆ, ಪೊಲೀಸರ ಮೇಲಿರೋ ಸ್ಟಾರ್ಗಳು ಹಂಗೆ ಇರ್ತದೆ. ಅದನ್ನ ಪೊಲೀಸ್ ಇಲಾಖೆಯವರು ಅರ್ಥ ಮಾಡ್ಕೋಬೇಕು. ಯಾರು ಬದುಕಿರೋ ಯಾರು ಒಳ್ಳೆಯರು ಅಂತ ಹೇಳ್ಬೇಕಲ್ಲ, ಸತ್ತಾಗಾದ್ರೂ ಒಳ್ಳೆಯವರು ಅಂತ ಹೇಳ್ಬೇಕು. ಸಾವಾದಾಗೆ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಾಗೋದು. ಕಾನೂನು ಒತ್ತಡ, ಟ್ರಾನ್ಸ್ಫರ್ಗೋಸ್ಕರ, ಹಣಕ್ಕೋಸ್ಕರ ಈ ಕೆಲಸ ಮಾಡಿದ್ರೆ ಮುಂದೆ ಈ ರಾಜ್ಯದ ಜನ ಕ್ಷಮಿಸಲ್ಲ. ಅದು ಬಿಡಿ, ದೇವರು ಕೂಡ ಕ್ಷಮಿಸಲ್ಲ. ಅದಕ್ಕೆ ನ್ಯಾಯ ಕೊಡಬೇಕು, ಈ ಸಾವಿಗೆ ನ್ಯಾಯ ಕೊಡಬೇಕು. ಸಿದ್ದರಾಮಯ್ಯ ಬಂದ್ಮೇಲೆ ನೀವು ನೋಡಿದ್ದೀರಾ, 175 ಕೇಸ್ಗಳು, 1650 ಜನ ಪಿಎಫ್ಐ ಕಾರ್ಯಕರ್ತರು, ಎಸ್ಡಿ ಕಾರ್ಯಕರ್ತರು, ಕೊಲೆ ಕೇಸು, ಮರ್ಡರ್ ಕೇಸು, ಸಮಾಜದಲ್ಲಿ ದಂಗೆ. ನೀವು ಕೇಸ್ ವಾಪಸ್ ತಗೊಂಡ್ರಲ್ಲ, ಕೇಸ್ ವಾಪಸ್ ತಗೊಂಡ್ರಿ ನೀವು. ಈಗ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಮತ್ತೆ ಇನ್ನಷ್ಟು ಅಕ್ರಮಗಳನ್ನ, ದಂಗೆಗಳನ್ನ ಕರ್ನಾಟಕ ಯಾರು ಮಾಡಿಕೊಟ್ಟರು? ಇದೇ ಅವರು ಅಮಾಯಕರು, ಪಾಪ ಅಮಾಯಕರಂತೆ. ಹಿಂದೂಗಳೆಲ್ಲ ಭಯೋತ್ಪಾದಕರಂದರೆ, ಹಿಂದೂಗಳೆಲ್ಲ ಭಯೋತ್ಪಾದಕರಂದರೆ, ಹಿಂದೂಗಳೆಲ್ಲ ಭಯೋತ್ಪಾದಕರ? ನೀವು ನೋಡಿ, ಯಾರಾದ್ರೂ ನೀವು ಮುಸಲ್ಮಾನರ ಪರವಾಗಿ ಮಾತಾಡಿ ಓಡ್ಬಂದು ಹಾರ ಹಾಕ್ಬಿಡ್ತಾರೆ. ನೀವು ಸಮಾಜವಾದಿ ಆಗೋತೀರ, ಜಾತ್ಯತೀತವಾದಿಗಳು. ನೀವೇನ ಹಿಂದೂ ಪರವಾಗಿ ಮಾತಾಡಿದ್ರೆ, ಕೇಸರಿ ಶಾಲ ಹಾಕಿದ್ರೆ, ಹಣೆ ಕುಂಕುಮ ಇಟ್ರೆ, ಕಾಲುಂಗ್ರ ಇಟ್ರೆ ನೀವು ಕೋಮುವಾದಿಗಳು. ಕೋಮುವಾದಿಗಳು. ಸಿದ್ದರಾಮಯ್ಯ ನೋಡಿದಿರಲ್ಲ, ನಾಮ ಇಕ್ಕಣಲ್ಲ, ಬಟ್ ಇಕ್ಕಣಲ್ಲ. 100,000 ಕೋಟಿ ಹಗರಣ ಆಯ್ತಲ್ಲ, 14 ಸೈಟು. ಅವಾಗೇನ್ ದೇವಸ್ಥಾನಗಳು ಹೋಗಿದ್ದೆ, ಬಟ್ ಇಟ್ಕೊಂಡಿದ್ದೆ. ಅದಕ್ಕೆ ಮುಂಚೆ ಯಾರಾದ್ರೂ ಹಣೆ ಕುಂಕುಮ ಬಂದ್ರೆ ಬೈತಾ ಇದ್ದೀರಿ ನೀವು. ಇಂಥ ವಲಸು ಕಾಂಗ್ರೆಸ್ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಬೆಲೆ ಏರಿಕೆ ತತ್ತರಿಸ್ತಾ ಇದ್ದಾರೆ ಜನ. ಹಾಲು, ಆಲ್ಕೋಹಾಲು, ಪೆಟ್ರೋಲು, ಡೀಸೆಲ್, ಮನೆ ತೆರಿಗೆ, ಕಸದ ಮೇಲೆ ತೆರಿಗೆ, ಎಲ್ಲಾ ರೀತಿಯ ತೆರಿಗೆಗಳನ್ನು ಹಾಕಿದ್ದಾರೆ. ಜನ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಬೈತಾ ಇದ್ದಾರೆ. ನಾನು ಹೇಳ್ತೀನಿ, ಕಾಂಗ್ರೆಸ್ಸಿನ ಎಂಎಲ್ಎಗಳು ಬಂದಾಗ
ಕಾಂಗ್ರೆಸ್ಸಿನ ಮಂತ್ರಿಗಳು ಬಂದಾಗ ಜನ ಧಿಕ್ಕಾರ ಹಾಕ್ಬೇಕು, ಅವ್ರಿಗೆ ಚೀಮಾರಿ ಹಾಕ್ಬೇಕು. ನೋಡಿ ಇಲ್ಲಿ ಇನ್ ಮುಂದೆ ಯಾವ ರೀತಿ ಸರ್ಕಾರ ಇದೆ ಇಲ್ಲಿ ಕರ್ನಾಟಕದಲ್ಲಿ ನೋಡಿದ್ದೀರಾ? ಇದು ಪ್ರಜಾಪ್ರಭುತ್ವ ಸರ್ಕಾರನ, ಡೆಮಾಕ್ರಸಿ ಇರೋ ಸರ್ಕಾರನ? ನಾನು ಇಲ್ಲಿನ ಕೊಡಗಿನ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಇನ್ಮೇಲೆ ನಾನು ರೋಡ್ ಕಿತ್ತೋಗಿದ್ರೆ, ಹಳ್ಳಿಗಳು ಬಿದ್ದಿದ್ರೆ, ಆಕ್ಸಿಡೆಂಟ್ಗಳು ಆಗ್ತಾ ಇದ್ರೆ, ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರೆ, ಇನ್ಮೇಲೆ ನೀವೆಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನ್ ಹಾಕ್ಬೇಕು ಅಂದ್ರೆ, ರೋಡು ನೀಟಾಗಿದೆ, MLA ಸಾಹೇಬ್ರ ವೆರಿ ಗುಡ್ ರೋಡ್ ಅಂತ ನೀವೆಲ್ಲ ಸ್ಟೇಟಸ್ ಹಾಕ್ಬೇಕು. ಇನ್ಮೇಲೆ ಆಸ್ಪತ್ರೆ ಕಿತ್ತೋಗಿ ಅದೇನು ಹೇಳ್ತಾರೆ, ನಮ್ಮ ಕಡೆ ಕೆರೆ ಹಿಡಿದು ಹೋಗಿದ್ರೆ, ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ ಅಂದ್ರೆ ನೀವೇನ್ ಹಾಕ್ಬೇಕು ಸ್ಟೇಟಸ್? ಹಾಂಗ್ಕಾಂಗ್ ಆಸ್ಪತ್ರೆ, ಅಮೆರಿಕಾದ ಆಸ್ಪತ್ರೆ ಮಾಡೆಲ್ ಕೊಡಗಲ್ಲಿದೆ ಅಂತ ಹಾಕ್ಬೇಕು. ಇನ್ಮೇಲೆ ಅರ್ಥ ಆಯ್ತಲ್ಲ ನಿಮ್ಗೆ ಮೆಸೇಜ್ ಏನು ಅಂತ? ಏನು ಇಲ್ಲ ಅಂದ್ರೂ ಕೂಡ ಇದೆ ಅಂತ ಹಾಕ್ಬೇಕು. ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೊಂಡ್ಲಿ, ಇದು 5 ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಆಗೇ ಆಗ್ಬೇಕು, ಜನಗಳ ಮುಂದೆ ಬರಲೇಬೇಕು. ಇಷ್ಟು ದುರಹಂಕಾರ ಬೀಳ್ತಾ ಇದ್ದೀರಲ್ಲ, 5 ವರ್ಷ ಆದ್ಮೇಲೆ ನಿಮ್ಮ ಹತ್ರ ಬರ್ತಾರೆ. ಜಾತಿಗಳ ಮಧ್ಯೆ ಬೆಂಕಿ ಇರ್ತಾರೆ ಕೊಡಗಲ್ಲಿ. ಆ ಜಾತಿ ಈ ಜಾತಿ ಹಿಂದೂಗಳನ್ನ ಹೊಡಿತಾರೆ, ಆದ್ರೆ ಮುಸಲ್ಮಾನರು ಮಾತ್ರ ಹೊಡೆಯಲ್ಲ. ನೋಡಿ, ಮುಸಲ್ಮಾನರಲ್ಲಿ ಜಾತಿ ಇಲ್ವಾ? 12 ಜಾತಿ ಇದೆ. ನೀವು ಬೇರೆ ದೇಶಕ್ಕೆ ಹೋಗ್ಬೇಕು, ಹೊಡೆದಾಡ್ಕೊಂಡು ಸಾಯ್ತಾರೆ. ಇಲ್ಲಿ ಆ ಜಾತಿ ತೆಗೆಯೋದೇ ಇಲ್ಲ ನಮ್ಮ ಸಿದ್ದರಾಮಯ್ಯ. ಹಿಂದೂಗಳಲ್ಲಿ ಜಾತಿ ಸಿಕ್ಕಿದ್ರೆ ಹೊಡೆದಾಕೋದು. ಈ ತರದ ಅನ್ಯಾಯವನ್ನ ಮಾಡುವಂತ ಸಿದ್ದರಾಮಯ್ಯ ಇವತ್ತು ಬೆಲೆ ಏರಿಕೆಯನ್ನ ಮಾಡಿ ರಾಜ್ಯದ ಜನತೆಗೆ ದ್ರೋಹ ಬಂದಿದ್ದಾರೆ, ವಂಚನೆ ಮಾಡಿದ್ದಾರೆ. ಇದೊಂದು ದರಿದ್ರ ಸರ್ಕಾರ. ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಾವ್ಯಾರು ಲೋನ್ ತಗೊಂಡಿಲ್ಲ, ಈ ವರ್ಷ ನಾವು ಲೋನ್ ತಗೊಂಡಿಲ್ಲ, ನಮ್ಮ ಮನೆಯಲ್ಲಿ ಯಾವುದೇ ಲೋನ್ ನಮ್ಮ ಮೇಲೆ ಇಲ್ಲ ಅಂತ ತಿಳ್ಕೊಳ್ಳಿ. ನಿಮ್ ತಲೆ ಮೇಲೆಲ್ಲ 1 ಲಕ್ಷ ಲೋನ್ ಹಾಕ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ನಿಮ್ಮ ಆಧಾರ್ ಕಾರ್ಡ್ ಇದೆಯಲ್ಲ, ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಬ್ಯಾಂಕ್ ಅಲ್ಲಿ 1,05,000 ಲೋನ್ ತಗೊಂಡಿದ್ದಾರೆ. ಕೋಟಿ, 1,05,000 ಕೋಟಿ, 1 ಲಕ್ಷ ಅಲ್ಲ ಕೋಟಿ, ಅಷ್ಟು ಸಾಲ ಈ ವರ್ಷ ತಗೊಂಡಿದ್ದಾರೆ. ಬರೋ ವರ್ಷ ಇನ್ನೊಂದು ಲಕ್ಷ ತಗೊಂತಾನೆ, ಆಗ ನಿಮ್ ತಲೆ ಮೇಲೆಲ್ಲ 2 ಲಕ್ಷ ಬೀಳ್ತದೆ. ಇದುವರೆಗೂ ಕರ್ನಾಟಕದಲ್ಲಿ ಎಷ್ಟು ಜನ, ಒಂದು 15-20 ಜನ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಅವರೆಲ್ಲ ಎಷ್ಟು ಏರಿಸಿದಾರೋ, ಎಷ್ಟು ಸಾಲ ಮಾಡಿದಾರೋ, ಸಿದ್ದರಾಮಯ್ಯ ಒಬ್ಬನೇ ಅಷ್ಟು ಸಾಲ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬನೇ ಮೋಸ್ಟ್ಲಿ 2,35,000 ಕೋಟಿಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬನೇ, ಬೇರೆ ಯಾರು? ಯಡಿಯೂರಪ್ಪ ಅಷ್ಟು ಮಾಡಿಲ್ಲ, ಬೊಮ್ಮಾಯಿ ಮಾಡಿಲ್ಲ, SM ಕೃಷ್ಣ ಮಾಡಿಲ್ಲ, ವೀರೇಂದ್ರ ಪಾಟೀಲ್ ಮಾಡಿಲ್ಲ. ಈ ಸಿದ್ದರಾಮಯ್ಯ ಒಬ್ಬರೇ ಈಗ 2,35,000 ಕೋಟಿಗಿಂತ ಜಾಸ್ತಿ ಸಾಲ ಮಾಡಿದ್ದಾರೆ. ಅಂದ್ರೆ ಈ ಬಡವರ ಮೇಲೆ ಈ ಜಿಗಣೆಗಳ ರೀತಿ ನಮ್ಮ ಕೊಡಗಲ್ಲಿ ಇದೆಯಲ್ಲ, ಯಾವುದು ಜಿಗಣೆ, ಆ ಜಿಗಣೆಗಳ ರೀತಿ ರಕ್ತ ಹೀರುವಂತ ಒಂದು ರಕ್ತಾಸುರ ಸಿದ್ದರಾಮಯ್ಯ, ರಕ್ತ ಹೀರುವಂತ ರಕ್ತಾಸೂತ್ರ. ಆ ರೀತಿ ಬಡವರ ರಕ್ತವನ್ನ ಏರಿ ಗಂಡನಿಗೆ ಹೆಂಡತಿಗೆ 2,000 ಫ್ರೀ, ಹೆಂಡತಿಗೆ 2,000 ಫ್ರೀ, ಗಂಡನಿಗೆ 5,000 ಗ್ಯಾರಂಟಿ. 5,000 ಗಂಡನ ಹತ್ರ ಕಿತ್ಕೊಂಡು 2,000 ಹೆಂಡತಿ ಕೊಡ್ತಾರೆ. ನಮ್ಗೆ ಹೆಂಡತಿ ಓಟ್ಬಿಟ್ರೆ ಸಾಕ್ರಿ, ಗಂಡ ಬೇಡ ಅಂತಾರೆ. ಮನೆ ಮೂರ ಬಟ್ಟೆ ಆಗೋಗಿದೆ ಎಲ್ಲ. ಈ ಪರಿಸ್ಥಿತಿ ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಇದರ ವಿರುದ್ಧವಾದಂತಹ ಜನಾಕ್ರೋಶ ಯಾತ್ರೆಯನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ತಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮೆರವಣಿಗೆಯಲ್ಲಿ ಭಾಗವಹಿಸಿದರೆ ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತದಕ್ಕೆ ನಾವೆಲ್ಲರೂ ಪಣ ತೊಟ್ಟಿ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕೊಡಗಿನ ಎಲ್ಲ ನಮ್ಮ ಮುಖಂಡರಿಗೆ, ನಮ್ಮೆಲ್ಲ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ. ಧನ್ಯವಾದಗಳು. ಅಮ್ಮ